ನೇಮಿಂಗ್ ವರ್ಡ್ಸ್ ನಾಮಪದಗಳು. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಅಸೆಸ್ಮೆಂಟ್ ಪ್ರಾರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದುವುದು. Words that are used to name people, places, animals, and things are. ಮೊದಲನೇ ಪ್ರಶ್ನೆ, ವರ್ಡ್ಸ್ ದಟ್ ಆರ್ ಯೂಸ್ ಟು ನೇಮ್ ಪೀಪಲ್, ಪ್ಲೇಸಸ್, ಅನಿಮಲ್ಸ್ ಆ್ಯಂಡ್ ಥಿಂಗ್ಸ್ ಆರ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳಿಗೆ ಹೆಸರನ್ನು ಕೊಡಲು ಉಪಯೋಗಿಸುವ ಶಬ್ದಗಳನ್ನು ಏನೆಂದು ಕರೆಯುತ್ತಾರೆ. ಆಯ್ಕೆಗಳು: ಎ ಪರ್ಸನ್ ವ್ಯಕ್ತಿ, ಬಿ ಟೇಬಲ್ ಮೇಜು, ಸಿ ನೇಮಿಂಗ್ ವರ್ಡ್ ನಾಮಪದ, ಡಿ ಕೀ ಕೀಲಿ. ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳಿಗೆ ಹೆಸರನ್ನು ಕೊಡಲು ಉಪಯೋಗಿಸುವ ಶಬ್ದಗಳನ್ನು ನೇಮಿಂಗ್ ವರ್ಡ್ ಎಂದು ಕರೆಯುತ್ತೇವೆ. ಪರ್ಸನ್, ಟೇಬಲ್, ಕೀ ಆಯ್ಕೆಗಳು ತಪ್ಪಾಗಿದ್ದು ಸಿ ನೇಮಿಂಗ್ ವರ್ಡ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Naming words are also called. ಎರಡನೇ ಪ್ರಶ್ನೆ, ನೇಮಿಂಗ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ನಾಮಪದಗಳನ್ನು ನಾವು ಹೀಗೂ ಕೂಡ ಕರೆಯಬಹುದು. ಆಯ್ಕೆಗಳು: ಎ ನೌನ್ಸ್ ನಾಮಪದಗಳು, ಬಿ ವರ್ಬ್ಸ್ ಕ್ರಿಯಾಪದಗಳು, ಸಿ ಆ್ಯಕ್ಷನ್ ಕ್ರಿಯೆ, ಡಿ ಪ್ರೊನೌನ್ಸ್ ಸರ್ವನಾಮಗಳು. ನೇಮಿಂಗ್ ವರ್ಡ್ಸ್ ಇದಕ್ಕೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಶಬ್ದ ನೌನ್ಸ್. ವರ್ಬ್ಸ್, ಆ್ಯಕ್ಷನ್, ಪ್ರೊನೌನ್ಸ್ ಈ ಆಯ್ಕೆಗಳು ತಪ್ಪಾಗಿದ್ದು ನೌನ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Bats fly during the night. In this sentence, the word bat is. ಮೂರನೇ ಪ್ರಶ್ನೆ, ಬ್ಯಾಟ್ಸ್ ಫ್ಲೈ ಡ್ಯೂರಿಂಗ್ ದ ನೈಟ್. ಇನ್ ದಿಸ್ ಸೆಂಟೆನ್ಸ್ ದ ವರ್ಡ್ ಬ್ಯಾಟ್ ಈಸ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಬ್ಯಾಟ್ ಸಸ್ತನಿಗಳು ರಾತ್ರಿಯ ವೇಳೆಯಲ್ಲಿ ಹಾರುತ್ತವೆ. ಈ ವಾಕ್ಯದಲ್ಲಿ ಬ್ಯಾಟ್ ಶಬ್ದ ಏನು ಇರುತ್ತದೆ. ಆಯ್ಕೆಗಳು: ಅ ಬೋರಿಂಗ್ ವರ್ಡ್ ಒಂದು ಬೇಸರದ ಶಬ್ದ, ಆ್ಯನ್ ಆ್ಯಕ್ಷನ್ ವರ್ಡ್ ಒಂದು ಕ್ರಿಯಾಪದ, ಅ ಕೂಲ್ ವರ್ಡ್ ಒಂದು ಹಿತವಾದ ಪದ, ಅ ನೇಮಿಂಗ್ ವರ್ಡ್ ಒಂದು ನಾಮಪದ. ಬ್ಯಾಟ್ ಇದು ಒಂದು ಸಸ್ತನಿಯ ಹೆಸರು. ಅ ನೇಮಿಂಗ್ ವರ್ಡ್ ಇದು ಸರಿಯಾದ ಉತ್ತರ. ಅ ಬೋರಿಂಗ್ ವರ್ಡ್, ಆ್ಯನ್ ಆ್ಯಕ್ಷನ್ ವರ್ಡ್, ಅ ಕೂಲ್ ವರ್ಡ್ ಆಯ್ಕೆಗಳು ತಪ್ಪಾಗಿದ್ದು ಡಿ ಆಯ್ಕೆಯನ್ನು ಸಬ್ಮಿಟ್ ಮಾಡುವುದು. That's correct. You're amazing. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Ram was asked to measure his cupboard. It was 4 feet tall. Here, feet mean. ನಾಲ್ಕನೇ ಪ್ರಶ್ನೆ, ರಾಮ್ ವಾಸ್ ಆಸ್ಕ್ಡ್ ಟು ಮೇಜರ್ ಹೀಸ್ ಕಬರ್ಡ್. ಇಟ್ ವಾಸ್ 4 feet ಟಾಲ್. ಹಿಯರ್ ಫೀಟ್ ಮೀನ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ರಾಮನಿಗೆ ತನ್ನ ಕಪಾಟನ್ನು ಅಳತೆ ಮಾಡಲು ಹೇಳಲಾಯಿತು. ಅದು 4 ಅಡಿ ಎತ್ತರವಾಗಿತ್ತು. ಇಲ್ಲಿ ಫೀಟ್ ಅಂದರೆ ಏನು. ಆಯ್ಕೆಗಳು: ಎ ಟೇಸ್ಟ್ ರುಚಿ, ಬಿ ಹ್ಯಾಂಡ್ ಕೈ, ಸಿ ಲೆಗ್ ಕಾಲು, ಡಿ ಮೆಜರ್ಮೆಂಟ್ ಅಳತೆ. ಫೀಟ್ ಈ ಶಬ್ದಕ್ಕೆ 2 ಅರ್ಥಗಳಿವೆ, ಅಡಿ ಮತ್ತು ಪಾದಗಳು. ಕಪಾಟಿನ ಎತ್ತರದ ಅಳತೆ 4 ಅಡಿ ಇದೆ. ಟೇಸ್ಟ್, ಹ್ಯಾಂಡ್, ಲೆಗ್ ಈ ಆಯ್ಕೆಗಳು ತಪ್ಪಾಗಿವೆ. ಡಿ ಮೆಜರ್ಮೆಂಟ್
ಆಯ್ಕೆ ಸರಿಯಾಗಿದ್ದು ಉತ್ತರವನ್ನು ಸಲ್ಲಿಸುವುದು. Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. John was traveling by bus to his village. He noted the names of places that he could see on his journey. What are these words called as? ಐದನೇ ಪ್ರಶ್ನೆ. John was traveling by bus to his village. He noted the names of places that he could see on his journey. What are these words called as? ಈ ಪ್ರಶ್ನೆಯ ಅರ್ಥ, ಜಾನ್ ತನ್ನ ಹಳ್ಳಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದನು. ಅವನು ತನ್ನ ಪ್ರಯಾಣದಲ್ಲಿ ತಾನು ನೋಡಬಹುದಾದ ಸ್ಥಳಗಳ ಹೆಸರುಗಳ ಟಿಪ್ಪಣಿ ಮಾಡುತ್ತಾನೆ. ಆ ಶಬ್ದಗಳನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಎ ನೇಮಿಂಗ್ ವರ್ಡ್ಸ್, ಬಿ ಹೀಸ್ ಅವನ, ಸಿ ದ್ಯಾಟ್ ಅದು, ಡಿ ಸಿ ನೋಡು. ಜಾನ್ ತಾನು ನೋಡಬಹುದಾದ ಸ್ಥಳಗಳ ಹೆಸರುಗಳ ಟಿಪ್ಪಣಿ ಮಾಡುತ್ತಾನೆ. ಅವು ನೇಮಿಂಗ್ ವರ್ಡ್ಸ್ ಆಗಿರುತ್ತವೆ. ಬಿ ಹೀಸ್, ಸಿ ದ್ಯಾಟ್, ಡಿ ಸಿ ಈ ಆಯ್ಕೆಗಳು ತಪ್ಪಾಗಿದ್ದು ಎ ನೇಮಿಂಗ್ ವರ್ಡ್ಸ್ ನಾಮಪದಗಳು ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ.